ಅಣ್ಣ ಅದಕ್ಕೆ ತುಂಬ ಚೆನ್ನಾಗಿ ಮಾತಾಡ್ತಾರಲ್ವ, ಭಾಳ ಒಳ್ಳೆಯವರು. ಇವತ್ತು ತಂಗಿ ಅನ್ನೋದು ಅವ್ರಿಗೆ ಮನಸ್ಸಿನಾಗ ಇಲ್ವೇ ಇಲ್ಲ. ಹಾಂ, ಇವತ್ತು ನನ್ನ ಮೈದ್ನಗಳಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ನಮ್ಮಿಬ್ಬರಿಗೂ ಎಷ್ಟು ಚೆನ್ನಾಗೇ ಅವ್ರು ಹೇಳ್ಬಿಟ್ರು. ನನಗಂತೂ ತುಂಬ ಖುಷಿ ಆಯಿತು ಅವ್ರು ಹೇಳಿದ್ದಕ್ಕೆ. ನೀವಿಬ್ಬರು ಮದುವೆ ಆಗಿ ಅವಳ ಕಣ್ಣಿದ್ರಿಗೆ ಚೆನ್ನಾಗಿರಬೇಕು ಅಂತ ಹೇಳಿದ್ರು. ನನಗೆ ಅದೇನೋ ಒಂಥರ ಅವ್ರು ಮಾತಾಡಿದ್ದು ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು, ಖುಷಿ ಆಯಿತು. ಅವರು ಅಷ್ಟು ಚೆನ್ನಾಗಿ ಹೇಳಿದ್ದು ನನಗೆ ಭಾಳ ಇಷ್ಟ ಆಗ್ಬಿಡ್ತು. ಎಷ್ಟು ಚೆನ್ನಾಗಿ ಹೇಳಿದ್ರು, ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು. ಅದಕ್ಕೆ ನಮ್ಮ ಅಣ್ಣ ಮದುವೆ ಆಗಿದ್ದು. ಅವ್ರು ಒಳ್ಳೆಯವರು ಬಿಡು. ನಮ್ಮ ಅತ್ತಿಗೆ ಆ ತನ್ವಿನ ಬುದ್ಧಿನೇ ಸರಿ ಇಲ್ಲ. ಅದಕ್ಕೆ ತುಂಬ ಒಳ್ಳೆಯವರು, ಅವ್ರಿಗೆ ಒಳ್ಳೆ ಮನಸ್ಸೈತೆ, ಒಳ್ಳೆ ಗುಣ ಐತೆ. ಅದಕ್ಕೆ ಅವರು ಈ ಥರ ಇರೋದು. ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೂ ಅವ್ರ ಬುದ್ಧಿ. ಒಟ್ಟಿನಲ್ಲಿ ನಾವಿಬ್ಬರು ಚೆನ್ನಾಗಿ ದುಡ್ದು ಚೆನ್ನಾಗಿರಬೇಕು ಅಷ್ಟೇ. ನಮ್ಮ ಅಣ್ಣ ಯಾಕೆ ಇವನ್ನ ಮಾತಾಡಿಸ್ತಾ ಇದ್ದಾನೆ? ಮನೆ ಹತ್ರ ಬರಲಿ, ಅಮ್ಮಗೆ ಹೇಳ್ತೀನಿ. ಅಲ್ಲ ನೋಡು, ಇವನ್ನ ಯಾಕೆ ಮಾತಾಡಿಸ್ತಾ ಇದ್ದಾನೆ ಇವನು? ಮಾತಾಡಿಸ್ಬೇಡ ಅಂದಂಗೆಲ್ಲ ಇವನ್ನ, ಅಲ್ಲ ಇವರಿಂದಲೇ ನಮಗೆಲ್ಲ ತೊಂದರೆ ಆಗಿರೋದು ಅಂತಂದ್ರೆ ಇವ್ರನ್ನೆಲ್ಲ ಯಾಕೆ ಮಾತಾಡಿಸ್ಬೇಕು ಇವರು? ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ನಾನು ಹೇಳಿದ್ರೆ ಸಿಟ್ಟು ಮಾಡ್ಕೊಂತಾನೆ ಯಾತ ನಾನು ನಾನು ಹೇಳಿದ್ರೆ ಕೇಳಲ್ಲ. ಅದಕ್ಕೇನೆ ನಮ್ಮ ಅಮ್ಮನ ಹತ್ರ ಹೇಳ್ತೀನಿ. ಸರಿ ಆಯ್ತಣ್ಣ, ಮನೆ ಹತ್ರ ಹೋಗ್ಬೇಕು, ಬರ್ತೀನಿ. ನನಗೆ ಅದಕ್ಕೆ ಹೇಳಿದ್ದು ಭಾಳ ಇಷ್ಟ ಆಯಿತು. ಸರಿ ಆಯಿತು, ನಾನು ಮನೆ ಹತ್ರ ಹೋಗ್ತೀನಿ, ನೀನು ಮನೆ ಹತ್ರ ಹೋಗ್ಬಿಡು. ನಮ್ಮ ಮಾನ್ವಿತಾ ಅದಕ್ಕೆ ತುಂಬ ಒಳ್ಳೆಯವರು. ನನಗಂತೂ ಅವ್ರ ಬುದ್ಧಿ ತುಂಬಾ ಇಷ್ಟ ಆಯಿತು. ಅವ್ರು ಮಾಡಿದ್ದೆಲ್ಲ ನಮಗೆ ಮರ್ತು ಬಿಟ್ಟಿದ್ದಾನೆ ನಮ್ಮ ಅಣ್ಣ. ಅವನು ಮಾತಾಡಿಸ್ತಾ ಇದ್ದಾನೆ ಭುವನ್ನ. ಆ ಭುವನ್ನ ಯಾಕೆ ಮಾತಾಡಿಸ್ಬೇಕಮ್ಮ? ನಮ್ಮ ಪಾಪ್ನೆ ಅವನಂಗೆ ಮಾತಾಡಿಸ್ತಿರ್ಲಿಲ್ವಲ್ಲ. ಮಾತಾಡ್ತಿದ್ದಮ್ಮ, ನಾನೇ ಕಣ್ಣಾರೆ ನೋಡಿದ್ದೀನಿ, ಬೇಕಾದ್ರೆ ಕೇಳು. ಅಣ್ಣ ಅಣ್ಣ ಬಾರ ಇಲ್ಲಿ. ಓ, ಇಲ್ಲಿದ್ದೀರಾ ಅಮ್ಮ? ಬರ್ರಿ. ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ಅಲ್ಲ ಕಣ, ಆ ಭುವನ್ ಯಾಕೋ ಮಾತಾಡಿಸ್ತೀಯಂತೆ. ಅವ್ನ ಯಾಕೋ ಮಾತಾಡಿಸ್ತೀಯ ನೀನು? ಅಮ್ಮ, ನಾನು ಭುವನ್ ಇಬ್ರು ಚೆನ್ನಾಗಿದ್ದೀವಿ. ನನಗೆ ನಮ್ಮ ಅಣ್ಣ ಇವತ್ತು ಒಳ್ಳೇದೇ ಮಾಡ್ತಾ ಇದ್ದಾನೆ. ಈಗ ನಾವು ಅಣ್ಣ ತಮ್ಮಗಳಿಬ್ರು ಒಂದಾಗಿ ಆ ತನ್ವಿ ಎದುರಿಗೆ ಚೆನ್ನಾಗಿರ್ಬೇಕು. ಅದಕ್ಕೇನೆ ಆ ತನ್ವಿ ಎದುರಿಗೆ ಚೆನ್ನಾಗಿರ್ಬೇಕು ಅಂತ ನಾವಿಬ್ರು ಒಂದಾಗಿದ್ದೀವ ಅಮ್ಮ. ಮರ್ತು ಹಳೆದೆಲ್ಲ ಏನೇ ಆಗಿರ್ಬೋದು ಅದನ್ನೆಲ್ಲ ಮರ್ತುಬಿಟ್ಟು ನಾವಿಬ್ರು ಅಣ್ಣ ತಮ್ಮಗಳು ಒಂದಾಗಿದ್ದೀವಿ. ಅವಳ ಕಣ್ಣೆದ್ರಿಗೆ ಚೆನ್ನಾಗಿದ್ದು ತೋರಿಸ್ಬೇಕು ನಾವಿಬ್ರು ಅಂತೇಳಿ ಅದಕ್ಕೆ ನಾವು ಮಾತಾಡಿಸ್ಕೊಂಡು ಇಬ್ರು ಚೆನ್ನಾಗಾಗಿದ್ದೀವಿ. ನಾವಿಬ್ರು ಮಾತಾಡ್ತಾ ಇರೋದು ನೋಡಿ ತುಂಬ ಉರ್ಕೊಬಿಟ್ಟವಳು ಅವಳು. ಅವಳಿಗೆ ನೀವಿಬ್ರು ಚೆನ್ನಾಗಿರ್ಬೇಕಂತ ಚೆನ್ನಾಗಿರೋದಾ? ಸರಿ ಆಯ್ತಣ್ಣ, ಚೆನ್ನಾಗಿರ್ರಿ. ನಮ್ಮ ಅವಳಿದ್ರಿಗೆ ನಮ್ಮ ಅಣ್ಣರಂದ್ರೆ ಚೆನ್ನಾಗಿರ್ಲೇಬೇಕು. ಇವಾಗ ಅವಳಿದ್ರಿಗೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ನಲ್ಲ ನಮ್ಮಣ್ಣ, ನನಗೆ ಅದು ಇರಿಸ್ತು ಬಿಡು. ಕಣೆ, ಚೆನ್ನಾಗಿರ್ಬೇಕು. ಅವಳು ಉರ್ಕೊಂಡವಳೆ ಅಂದರೆ ಅವಳಿಗಿನ್ನ ಚಂದ ಕೂರಿಸ್ಬೇಕು. ಇವತ್ತು ಅವಳಿಂದ ನನ್ನ ಮಗುಗೆ ಎಷ್ಟು ತೊಂದರೆ ಆಗಿತ್ತು ಗೊತ್ತೇ? ಅದಕ್ಕೇನೆ ಹೆಂಗೋ ಬಿಡು, ನನ್ನ ಮಗ ಹೆಂಗನ ಇವತ್ತು ಮಾತಾಡ್ಸ್ಕೊಂಡು ಚೆನ್ನಾಗಿರ್ಲಿಲ್ಲ ಎಲ್ಲರ ಜೊತೆಗೂ. ನಾ ಮಾತಾಡಿಸ್ತಿದ್ರು ಒಟ್ಟಿ. ನೀವು ಮಾತಾಡ್ಸ್ಕೊಂಡು ಚೆನ್ನಾಗಿರಮ್ಮ, ಅದಕ್ಕೇನಂತೆ. ಇನ್ನೇನು ಮಾಡೋಕ್ಕಾಗುತ್ತೆ? ಇಷ್ಟು ದಿನ ಆಗಿರೋದೆಲ್ಲ ಮರ್ತು ಬಿಡ್ರಿ. ಏನೋ ಆಗಿರುತ್ತೆ, ಅದನ್ನೆಲ್ಲ ಮರ್ತ್ಬಿಟ್ಟು ಚೆನ್ನಾಗಿರೋದು ನೋಡ್ಬೇಕಷ್ಟೇನೆ. ಈಗ ನಮ್ಮ ಶಾರು ಬಂದಂಗೆ ಅಂದ್ಲ, ಇವನು ಯಾಕೆ ಅವನು ಮಾತಾಡ್ಸ್ಕೊಂಡು ಹೋಗ್ತಾನೆ ಅಂತ ನನಗೆ ಅನ್ನಿಸ್ತು. ನಮ್ಮ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕಂತಲೇ ಇಷ್ಟೊಂದೆಲ್ಲ ಒದ್ದಾಡ್ತಾ ಇರೋದು. ಮಾನ್ವಿತಾ ಅಕ್ಕನೂ ನನ್ನ ಮಾನ್ವಿತಾ ಅತ್ತಿಗೆ ಆಗಬೇಕಲ್ಲ, ಮಾನ್ವಿತಾ ಅತ್ತಿಗೆನೂ ನನ್ನ ಮಾತಾಡ್ಸಿದ್ರು. ನೀವಿಬ್ಬರು ಅಣ್ಣ ತಮ್ಮಗಳು ಚೆನ್ನಾಗಿರಬೇಕು, ಚೆನ್ನಾಗಿ ಮುಂದೆ ಕೆಲಸ ಮಾಡಿ ಅವಳ ಎದುರಿಗೆ ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ಬೇಕು. ನೀವಿಬ್ಬರು ಅಣ್ಣ ತಮ್ಮಗಳು ಹಿಂಗೆ ಯಾವಾಗಲೂ ಒಂದಾಗಿರಬೇಕು ಅಂತ ಹೇಳಿದ್ರು. ಇವಾಗ ನಾನು ನಮ್ಮ ಭುವನಣ್ಣ ಬರ್ತಾ ಇದ್ವಿ, ಶರತ್ ನೀವಿಬ್ಬರು ಚೆನ್ನಾಗಿರಬೇಕು ಅವಳ ಕಣ್ಣೆದ್ರಿಗೆ ಅಂತೇಳಿ. ತಂಗಿ ಅನ್ನೋದು ಅವ್ರ ಮನ್ಸಾಗ ಪ್ರೀತಿನೇ ಇಲ್ಲ. ಅವ್ರಿಗೂ ಅವಳ ಮೇಲೆ ಭಾಳ ಸಿಟ್ಟೈತೆ. ಅವಳು ಭಾಳ ಒಂಥರ ಹೆಂಗೆ ಇದನ್ನ ಮಾಡಿದ್ಲಲ್ಲ, ಅದಕ್ಕೆ ಅವ್ರಿಗೆ ಭಾಳ ಸಿಟ್ಟೈತೆ. ಅಂದರೆ ಅವಳ ಎದುರಿಗೆ ಚೆನ್ನಾಗಿರ್ಬೇಕು ನಮ್ಮ ಅಣ್ಣರು. ನನಗೇನೋ ಅವಳ ಮೇಲೆ ಇದಕ್ಕಂದ್ರೆ ನಮ್ಮ ಅಣ್ಣರು ಚೆನ್ನಾಗಾಗಲಿ ಅಂತಲೇ ಬಯಸ್ತೀನಿ. ಅಂದರೆ ಅವಳ ಎದುರಿಗೆ ಚೆನ್ನಾಗಿರ್ಬೇಕು, ಚೆನ್ನಾಗಿದ್ದೇ ತೋರಿಸ್ಬೇಕು ನಮ್ಮ ಅಣ್ಣರೆಲ್ಲನ. ಆಯ್ತಮ್ಮ, ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂತೀನಿ. ಕೆಲ್ಸಕ್ಕೆ ಹೋಗಿ ಬಂದರೆ ಸ್ವಲ್ಪ ಟೆನ್ಷನ್, ಅದು ಹೋಗೋ ಸ್ವಲ್ಪ ಹೊತ್ತು ಮಲ್ಕೊಂತೀನಿ. ಸರಿ ಆಯ್ತು ಕಣಪ್ಪ, ಹೋಗಿ ಮಲ್ಕ. ಅಮ್ಮ, ಹಣ್ಣುಗಳು ಯಾರಾದರೂ ಮಾರೋರು ಬಂದರೆ ತಗೋ. ನಾನು ತರೋಣ ಅಂದ್ಕೊಂಡು ಮಾರಕ್ಕೆ ಬಂದೆ. ಯಾರಾದರೂ ಏನಾದರೂ ಮಾರಕ್ಕೆ ಬಂದರೆ ತಗೊಳಮ್ಮ. ಸರಿ ಆಯ್ತು ಹೇಳಪ್ಪ, ತಗೊಂತೀನಿ. ಹೆಂಗ ನನ್ನ ಹುಡುಗ ಕುಡಿಯೋದು ಬಿಟ್ಟು ಹಣ್ಣು ಹಂಪಲು ತಿನ್ಕೊಂಡು ಈಗ ನೋಡು ಹಿಂಗೆ ಸಾಕಾದಾಗ ಹೋಗಿ ಮನೆ ಕೆಮ್ತಾನೆ. ಹೆಂಗ ನಿಮ್ಮ ಅಣ್ಣ ಕುಡಿಯೋದು ಬಿಟ್ಟು ನಮ್ಮ ಮನೆಗೆ ಅದೇ ಒಂಥರ ಸಮಾಧಾನ. ಹೆಂಗೋ ಬಿಡ ಮಾತಾಗೆ ನಮ್ಮ ಅಣ್ಣಯ್ಯ ಇವಾಗ ಒಳ್ಳೆನಾದ್ನಲ್ಲ, ನಮ್ಗೆ ಅದೇ ಖುಷಿ. ಈಗ ಅಕ್ಕಯ್ಯ ಯಾಕೋ ಫೋನ್ ಮಾಡ್ತಾ ಇದ್ದಾಳೆ ತಗ. ಅವಾಗಿಂದ ಯಾಕೋ 3 ಸತಿ ಮಾಡಿದಾಳೆ, ಮಿಸ್ ಕಾಲ್ ಆಗೈತೆ. ಮಾತಾಡು. ಹಲೋ ಹಲೋ ಅಮ್ಮ, ಅವಾಗಿಂದ 3 ಸತಿ ಕಾಲ್ ಮಾಡಿದ್ದೀನಿ. ಯಾಕಮ್ಮ ರಿಸೀವ್ ಮಾಡಲಿಲ್ಲ? ಇಲ್ಲೆಲ್ಲ ನಾವು ಹೊರಗಿದ್ವಿ ಕಣಮ್ಮ, ನೋಡಿಲ್ಲ. ಯಾಕಮ್ಮ? ತುಂಬ ಬೇಜಾರಾಗ್ತೈತೆ ಕಣಮ್ಮ. ನನಗಂತೂ ಯಾಕಾದ್ರೂ ಮದುವೆ ಆದ್ನೋ ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಅದೇನೆ ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ, ಬರೀ ಹಿಂಗೆ ಓಡಾಡಿಕೊಂಡು ಅಯ್ಯೋ ಇವತ್ತೇನು ಬರೀ ಬಿಲ್ಡಪ್ ಅಷ್ಟೇ ಕಣಮ್ಮ. ಅಯ್ಯೋ ನನಗಂತೂ ಸಾಕಾಗ್ಬಿಟ್ಟೈತೆ. ಬೆಂಗ್ಳೂರಿಗೆಲ್ಲಾದ್ರೂ ಹೋಗೋಣ ನಡಿ ಅಂತ ಹೇಳ್ತವ್ರೆ. ನಾನು ಬೆಂಗ್ಳೂರಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಅವತ್ತೇನು ಹೇಳ್ತಾ ಇದ್ದೆ ಬೆಂಗ್ಳೂರಿಗೆ ಹೋಗಿ ಎಲ್ಲ ನಾನು ದುಡಿರಮ್ಮ ಅಂತೇಳಿ ಹೇಳ್ತಾ ಇದ್ದೆ. ಅದಕ್ಕೆ ನಾನು ಬೆಳಗ್ಗೆಯಿಂದ ಜಗಳ ಮಾಡ್ಕೊಂಡೆ ಕಣಮ್ಮ. ಬೇಡ ಬೇಡ, ಏನು ಹೋಗ್ಬೇಡ, ಭಾಳ ಕಷ್ಟ ಅಲ್ಲಿ. ನೋಡಮ್ಮ,
ನಾನು ಏನೋ ಚೆನ್ನಾಗಿ ನೋಡ್ಕೊಂತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಅದಕ್ಕೆ ಕಣಮ್ಮ ನಿಮ್ಮ ಅಪ್ಪಯ್ಯ ಬಿಡ್ಕೊಂಡಿದ್ದು. ಹೋಗತ್ತ, ನನಗಂತೂ ಸಾಕಾಗ್ಬಿಟ್ಟೈತೆ. ನಿಮ್ಮ ಅಪ್ಪಯ್ಯ ಮನೆ ಬಿಟ್ಟು ಹೋಗಿದ್ದು ಬಂದೇ ಇಲ್ಲ. ಅಯ್ಯೋ ಭಾಳ ಕಷ್ಟ ಕಣಮ್ಮ. ನನಗಂತೂ ಭಾಳ ಬೇಜಾರ. ಯಾವ ಕಡೆಗಂತ ನೋಡ್ಕೊಂಬನ ಅಂತ ಅನ್ನಿಸ್ಬಿಟ್ಟೈತೆ. ನೋಡು ಅಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಏನು. ಅಲ್ಲ ನಾನು ಅಂದ್ಕೊಂಡಿದ್ದೆ. ನಾನು ಹಂಗೆ ಅಮ್ಮ ನಂಬ್ಕೊಂಡು ನಾನು ಬಂದು ಎಲ್ಲ ಹಾಳು ಮಾಡ್ಕೊಂಡೆ ಅಂತ ಅನ್ನಿಸ್ತೈತೆ. ನಾನು ಹಂಗೆ ನಮ್ಮ ಅಪ್ಪನ ಮಾತು ಕೇಳಬೇಕಾಯ್ತು ಅಂತ ಈಗ ಅನ್ನಿಸ್ತೈತೆ. ನಾನು ಹೋಗಲ್ಲ ಅಂತ ಹೇಳೇ ಅಕ್ಕ. ನಿಮ್ಮ ಅತ್ತೆ ಹೇಳ್ಬೋದು, ನಾನು ಹೋಗಲ್ಲ ಅತ್ತೆ, ಬೆಂಗಳೂರಾಗ ನನಗೆ ದುಡಿಯೋಕ್ಕಾಗಲ್ಲ, ನನಗೆ ಕೆಲ್ಸಕ್ಕೆ ಹೋಗಲ್ಲಕ್ಕಾಗಲ್ಲ ಅಂತ ಹೇಳು. ಹಂಗೆ ಕಣೆ ನಾನು ಹೇಳಿರೋದು. ನನಗಾಗಲ್ಲ, ನೀವೇ ಹೋಗ್ರಿ ಬೇಕಾದ್ರೆ ಅಂತೇಳಿ ಬೆಳಗ್ಗೆಯಿಂದ ಜಗಳ ಮಾಡಿದ್ದೀನಿ ನಾನು. ಇಲ್ಲ ಅತ್ತೆ ನಾನು ಹೋಗಲ್ಲ, ನೀವೇನು ಹೇಳಿದ್ರು ಅಷ್ಟೇನೆ ಅಂತೇಳಿ ನಾನು ಸರಿಯಾಗಿ ಹೇಳಿದ್ದೀನಿ. ಅದಕ್ಕೆ ಸುಮ್ಮನೆ ಹಾಕ್ಯವ್ರೆ. ನೋಡೋಣ ಇನ್ನೇನೋ ಮಾತಾಡಿದ್ರೆ ಅವಾಗ ಸರಿಯಾಗಿ ಹೇಳ್ತೀನಿ. ಹೋಗ್ಬಿಡ, ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ ಸವಾಸಲ್ಲ ಕಣಮ್ಮನಿ. ನನ್ನ ಕೈಲಿ ಆಗಲ್ಲ ಕಣತ್ತೆ, ನಾನು ಕೆಲಸ ಮಾಡೋಕ್ಕೆ ಅಂತ ಹೇಳಿ ಸುಮ್ಮನೆ ಆಗ್ಬಿಡು ಅಷ್ಟೇ. ನೋಡಮ್ಮ, ಇಂಥ ಸಂಪತ್ತಿಗೆ ಹೋಗಿ ಮದುವೆ ಆಗಿವತ್ತೆ ಅಂತ ಕೆಲಸ ಮಾಡ್ಕೊಳಂಗಾಯ್ತು. ಅಯ್ಯೋ ನನಗಂತ ಅದಕ್ಕೆ ನಿಮ್ಮ ಅಪ್ಪಯ್ಯ ಮನೆಗೆ ಬರ್ತಿರ್ಲಿಲ್ಲ. ನಾನು ಫೋನ್ ಮಾಡಿಸಿದ್ದೆ, ಅಲ್ಲೇ ಕೆಲಸ ತಗಲ್ಲೆಲ್ಲ ರೂಮ್ ಕೊಟ್ಟವ್ರಂತೆ, ಅಲ್ಲೇ ಇತ್ತಂತೆ. ಶರತ್ತು ನಿಮ್ಮ ಅಣ್ಣೆ ಫೋನ್ ಮಾಡಿದ್ದ, ಹಂಗಂತ ಹೇಳ್ತು. ಕೆಲಸ ಹತ್ರ ರೂಮ್ ಕೊಟ್ಟವ್ರೆ, ನಾನು ಇಲ್ಲೇ ಇದ್ಬಿಡ್ತೀನಿ, ನಾನು ಬರಲ್ಲ ಹಿಂಗೆ ಅಂತು. ಮನೆ ಬಿಟ್ಟು ಹೋಯ್ತು ನಿನ್ನ ಸಲುವಾಗಿ. ನಾನು ನಿನ್ನ ಮಾತಾಡ್ಸೋದಕ್ಕೆ ಬಿಟ್ಟು ಬೇಜಾರು ಮಾಡ್ಕೊಂಡು ಅದೇ ಹೋಗೈತಿ. ಏನು ಮಾಡೋದಲ್ಲ, ಕೆಲಸ ತಗೈತಿ ಅಂತ ಸುಮ್ಮನೆ ಇದ್ದೀವಿ. ಹೆಂಗೋ ನಿಮ್ಮ ಅಣ್ಣಯ್ಯ ಕುಡಿಯೋದು ಬಿಟ್ಟವನೇ, ಅದೇ ಒಂಥರ ನಮಗೆ ಸಮಾಧಾನ. ಹೋಗತ್ತು, ನಿಮ್ಮ ಅಪ್ಪನ ಮಾತು ಹಾಕಿ ಕೇಳಿದ್ರು ಕೇಳ್ಬೋದಾಗಿತ್ತು ನೀನು. ನಮ್ಮ ನನಗೆ ಹಂಗೆ ಅನ್ನಿಸ್ತಾಯ್ತು, ನಮ್ಮ ಅಪ್ಪನ ಮಾತು ಕೇಳಬೇಕಾಗಿತ್ತು. ಅಯ್ಯೋ ಎಂಥ ಕೆಲಸ ಮಾಡ್ಕೊಬಿಟ್ನಪ್ಪ ಅಂತ ಅನ್ನಿಸ್ತಾಯ್ತು. ಏನು ಮಾಡೋದಮ್ಮ, ನಾನಂತೂ ಹೆಂಗೊಬ್ಳು ಚೆನ್ನಾಗಿರ್ತೀಯ, ನಿಂದೇನು ತಲೆನೋವಿಲ್ಲ, ಹೆಂಗ ಹೋಗಿ ಮದುವೆ ಆಗಿತ್ತು, ಚೆನ್ನಾಗಿ ನೋಡ್ಕೊಂತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಹಂಗೆ ಫಸ್ಟಿಗೆ ಹೋದಾಗ ಚೆನ್ನಾಗಿ ನೋಡ್ಕೊಂತಾರೆ, ನಮ್ಮ ಅತ್ತೆ ಎಲ್ಲ ಚೆನ್ನಾಗಿ ನೋಡ್ಕೊಂಬುತ್ತೆ ಅಂತ ಹೇಳ್ದಲ್ಲಮ್ಮ. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದೀಯಾ. ನಾನು ಹಂಗೆ ಅಂದ್ಕೊಂಡಿದ್ದೆ, ಫಸ್ಟಿಗೆ ಚೆನ್ನಾಗಿ ನೋಡ್ಕೊಂಬೋದು ಹೊಸಸ್ತ್ರಲ್ಲಿ, ಇವಾಗ ಹೇಳ್ಬಾರ್ದು ಕಣಮ್ಮ. ನನ್ನ ಕಷ್ಟನ. ಅಯ್ಯೋ ಅವತ್ತೆ ಒಂಥರ ನನಗೇನು ಅವತ್ತೆ ಬುದ್ಧಿ ಇಷ್ಟನೇ ಆಗಲ್ಲ. ಏನು ಮಾಡ್ಬೇಕಪ್ಪ ಅನಿಸುತ್ತೆ ನಿಜವಾಗ್ಲೂ. ನಾನು ಹಚ್ಕೊಳ್ಳಲ್ಲ ಅಂದರೆ ಮಾತಾಡ್ತೀನಿ, ನಾನೇನು ಎದ್ರುಕಮ್ಮಕ್ಕೆ ಹೋಗಲ್ಲ. ಎದ್ರುಕಮ್ಮಕ್ಕೆ ಹೋಗ್ಬೇಡ, ಮಾತಾಡಿ ಹೇಳ್ತೀನಿ. ಅಲ್ಲ ಅವಾಗೆಲ್ಲ ನಾ ಬಿರಿಯಾನಿ ಎಲ್ಲ ಮಾಡಿಕೊಡುತ್ತೆ, ನನಗೆ ಬಿರಿಯಾನಿ ಅಂದರೆ ಇಷ್ಟ ಅಂತೇಳಿ ಮತ್ತೆ ಎಲ್ಲ ಮಾಡಿಕೊಡುತ್ತೆ ಕಣಮ್ಮ, ತುಂಬ ಚೆನ್ನಾಗಿ ನೋಡ್ಕೊಂತೈತೆ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದೆ. ಇವಾಗ ನೋಡಿದ್ರೆ ಏನಮ್ಮ ಹಿಂಗೆ ಹೇಳ್ತಾ ಇದ್ಯಾ, ನನಗೂ ಒಂಥರ ಬೇಜಾರಾಗ್ತಾಯಿತ್ತು ನೀನು ಹೇಳೋದು ಕೇಳಿ. ಅಯ್ಯೋ ಹೋಗತ್ತ, ಎಂಥ ಕೆಲಸ ಆಯ್ತಾ ಅಮ್ಮ. ಇವನಾದರೂ ನ್ಯಾವೇದಾನ ಆಗಿದ್ರೆ ಸಾಕಾಗಿತ್ತು. ಕೆಲ್ಸಕ್ಕೆ ಹೋಗು ಅಂತಂದರೆ ಇಲ್ಲಿ ಬರೀ ಊರಲ್ಲೆಲ್ಲ ಸುತ್ತರಿಯೋದು ಹಿಂಗೆ ಮಾಡ್ತಾ ಇದ್ದಾನೆ. ಅದಕ್ಕೆ ಮತ್ತೆ ಬೆಂಗಳೂರಿಗೆ ಹೋಗಮ್ಮ ಕರ್ಕೊಂಡು, ಇಲ್ಲಿ ಊರಾಗಿದ್ದರೆ ಇಷ್ಟೇನೆ ಅಂತ ಹೇಳ್ತು. ಅದಕ್ಕೆ ಹೋಗೋಕ್ಕಾಗಲ್ಲ ಕಣತೆ ಅಂದರೆ ಹೋಗ್ಬೇಕಮ್ಮ, ಮಾಡ್ಬೇಕಮ್ಮ, ಎಲ್ಲ ನೋಡಲ್ವೇ. ಬೆಂಗಳೂರಿಗೆ ಹೋಗಿ ಎಷ್ಟು ಜನ ಎಷ್ಟು ಚೆನ್ನಾಗಿ ದುಡ್ದೆಲ್ಲ ಇಕ್ಕೊಂಡು ಎಲ್ಲ ಎಷ್ಟೋ ಆಸ್ತಿ ಸಂಪಾದನೆ ಮಾಡ್ತಾರೆ. ಹೋಗಿ ಕಷ್ಟಪಟ್ಟು ದುಡಿಬೇಕು ಹಂಗೆ ಹಿಂಗೆ ಅಂತ ಅವತ್ತು ಏನೇನೋ ಮಾತಾಡ್ತು. ಅದಕ್ಕೆ ನನಗೆ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಅದಕ್ಕೆ ಇಷ್ಟೊತ್ತು ಗಂಟೆ ಜಗಳ ಆಯಿತು. ಜಗಳ ಮಾಡಿಕೊಂಡು ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ನಾನು ನಿಮಗೆ ಫೋನ್ ಮಾಡಿದೆ, ನೀವು ಬೇರೆ ಫೋನ್ ರಿಸೀವ್ ಮಾಡ್ದಿಲ್ಲೋದಕ್ಕೂ ಅದಕ್ಕೂ ತುಂಬ ಬೇಜಾರಾಗೈತೆ ಕಣಮ್ಮ. ಏನು ಮಾಡೋದು, ಊರಿಗೆ ಬರೋಣ ಅಂತ ಅಂದ್ಕೊಂಡೆ ನಾನು. ಅಪ್ಪ ಬೇರೆ ಮಾತಾಡ್ಸಲ್ಲ ಅಂತ ಸುಮ್ಮನಾದೆ. ತಡಿ ನೋಡೋಣ, ಒಂದು 2 ದಿನ ಸುಧಾರಿಸು. ನಾನೆಲ್ಲ ನಿಮ್ಮ ಅಪ್ಪನ ಹತ್ರ ಮಾತಾಡಿ ಎಲ್ಲ ಹಿಂಗೈತೆ ಕಣಪ್ಪ ಅಂತೇಳೆಲ್ಲ ಮಾತಾಡಿ ಅದೇನು ತೀರ್ಮಾನ ಮಾಡ್ಕೊಂಬನ. ಸುಮ್ಮನೆ ಸ್ವಲ್ಪ ದಿನ ಏನೂ ಸದ್ಯಕ್ಕೆ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ಆರಾಮಾಗಿರು, ನಾನು ಹೋಗಲ್ಲ ಅಂತೇಳಿ ಒಳ್ಳೆ ಮಾತಾಗೆ ಹೇಳ್ಕೊಂಡು ಸ್ವಲ್ಪ ದಿನ ಇರಮ್ಮ. ಇವಾಗಲೇ ಆದರೆ ನೋಡಪ್ಪ ಜನ ಇಲ್ಲೆಲ್ಲ ಊರಾಗೆಲ್ಲನ ಆಡ್ಕೊಂತಾರೆ, ತಿರ್ಗಾ ಯಾಕೆ ಬೇಕು. ಅಲ್ಲೇ ಆಸೆಲ್ಲೇನೆ ದಡ ಮೇರಿದ್ರಿಗೆ ನಾವು ಎಷ್ಟು ಸಾದ್ರ ಆಗ್ತೀವಿ. ಅದಕ್ಕೆ ಸ್ವಲ್ಪ ದಿನ ಕಾದು ನೋಡೋಣ ಅದಲ್ಲಿ ಏನು ಅಂತಾರೆ, ಏನು ಮಾತಾಡ್ತಾರೆ ಅಂತ ಹೇಳಿ ನೋಡಿ ಮಾಡಿ ಆಮೇಲೆ ಅದೇನು ನಿರ್ಧಾರಕ್ಕೆ ಬರೋಕ್ಕಾಗುತ್ತೆ. ಸರಿ ಆಯ್ತು ಕಣಮ್ಮ, ಆಯ್ತು ಹೇಳು. ನಾನು ಅದಕ್ಕೇ ಸುಮ್ಮನಾಗಿದ್ದೀನಿ. ನೀನು ನ್ಯಾವೇದಾನ ಆಗಿದ್ರೆ ನನಗೆ ಯಾಕಿಂತ ಭಾಳ ಆಗೋದು ಅಂತೇಳಿ ಬೈದು ಸುಮ್ಮನೆ ನಾನೇನು ಮಾತಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಇವಾಗಲೇ ಫಸ್ಟಿಗೆ ಅಂತಂದರೆ ಸರಿ ಹೋಗಲ್ಲ ಅಂತೇಳಿ ಅದಕ್ಕೆ ಸ್ವಲ್ಪ ದಿನ ನೋಡೋಣ ಆಮೇಲೆ ಏನಾಗುತ್ತೆ ಅಂತೇಳಿ ಸುಮ್ಮನಾಗಿದ್ದೀನಿ. ಸರಿ ಆಯ್ತು ಕಣಮ್ಮ, ಊಟ ಮಾಡ್ಕೊಂಡು ಧೈರ್ಯವಾಗಿರು, ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗೋದು ಹೋಗಿದೆಯಾ. ಅಲ್ಲ ಅಕ್ಕ, ಅವಾಗ ಹಂಗೇನೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದಲ್ಲೇ ನಮ್ಮ ಅತ್ತೆ ಹಂಗೆ ನೋಡ್ಕೊಂಬತ್ತೆ ಹಿಂಗೆ ನೋಡ್ಕೊಂಬತ್ತೆ ಅಂತ. ಸ್ವಲ್ಪ ದಿನಕ್ಕೆ ಅಷ್ಟೇನೆ ನಿಮ್ಮ ಅತ್ತೆ ಪ್ರೀತಿ. ಅಯ್ಯೋ ನಾನಂತೂ ನಮ್ಮ ಅಕ್ಕಯ್ಯ ಏನು ಅದೃಷ್ಟ ಮಾಡ್ಯವಳಪ್ಪ, ಎಂಥ ಒಳ್ಳೆ ಮನೆ ಸಿಕ್ಕಿದ್ಲು. ಅವಳದ್ದು ಏನು ಅದೃಷ್ಟ ಅಂತೇಳಿ ನಾನಂತೂ ಹೆಂಗೆ ಅನ್ಕೊಂತಿದ್ದೆ ಗೊತ್ತೇ. ನಮ್ಮ ಅಕ್ಕ ಭಾಳ ಅದೃಷ್ಟ ಮಾಡ್ಯವಳೆ ಅಂತೇಳಿ ಭಾಳ ಒಂಥರ ನಾನು ನಿನ್ನ ನೆನೆಸ್ಕೊಂತಿದ್ದೆ. ನಮ್ಮ ಅಕ್ಕನಂತ ಪುಣ್ಯನೇ ಸಿಗ್ಲಪ್ಪ ನನಗೂ. ನಮ್ಮ ಅಕ್ಕ ಏನು ಪುಣ್ಯ ಮಾಡಿದ್ಲು, ನಮ್ಮ ಅಕ್ಕನಂತ ಅದೃಷ್ಟನೇ ನನಗೂ ಬರಲಪ್ಪ ಅಂತ ನಾನು ಅನ್ಕೊಂತಿದ್ದೆ. ಆದರೆ ನಿನ್ನ ನೋಡಿದ್ರೆ ಹಿಂಗಾಗೈತಿ. ಅಯ್ಯೋ ದೇವ್ರೆ, ಭಾಳ ಬೇಜಾರಾಗ್ತೈತೆ. ಅಪ್ಪ ಹೇಳಿದ್ದ ಕೇಳಬೇಕಾಗಿತ್ತು ನೋಡಮ್ಮ ಅಪ್ಪ, ಅದಕ್ಕೆ ಬೇಡ 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 ಅಂತ ಹೇಳಿದ್ದು ಅಲ್ವೇ. ಇವಾಗ ಅನ್ನಿಸ್ತೈತೆ ಅಪ್ಪನ ಮಾತು ಕೇಳಬೇಕಾಯ್ತು ಅಂತ. ಸಾರು ನಮ್ಮ ಅಪ್ಪನ ಮಾತು ಕೇಳಬೇಕಾಯ್ತು ಅಂತ ಅನ್ನಿಸ್ತೈತೆ.
ಮತ್ತೆ ಹೋಗ್ರಿ ಅಲ್ಲೆಲ್ಲ ದುಡೀರಿ, ಬೆಂಗಳೂರು ಕಡೆಗೆ ನೀನು ಹೋಗು, ಇಬ್ರು ದುಡಿಬೋದು ಅಂತ ಹೇಳ್ತೈತಿ. ಫಸ್ಟಿಗೆ ಬಂದಾಗ ಹಂಗೇನೆ ಹೆಂಗಿದ್ರು ಈಗ ಒಂಥರ ಯಾವುದೇ ಆಗಲಿ ಫಸ್ಟಿಗೆ ಬಂದಾಗ ಚೆನ್ನಾಗಿರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಅದು ಏನಂತ ಹೇಳೋಕ್ಕಾಗಲ್ಲ ಬಿಡು. ಭಾಳ ಕಷ್ಟ ಆಗುತ್ತೆ. ಹೋಗಿ ನನಗಂತೂ ಭಾಳ ಟೆನ್ಷನ್ ಆಗ್ಬಿಟ್ಟೈತೆ ಕಣೆ. ಅಮ್ಮನ ಮಾತು ಮಾತ್ರ ಮೀರ್ಬೇಡ ನೀನು, ನೋಡಿ ಹೇಳಿರ್ತೀನಿ ಇಷ್ಟೆಲ್ಲ ಆಗೈತೆ ಅಂತ ನೀನು ಹೇಳಿದ್ಮೇಲೂ ನಾನೇ ಅದಕ್ಕೆ ಅಪ್ಪ ಅಮ್ಮನ ಮಾತು ಮೀರ್ತೀನಿ. ನಮ್ಮ ಅಪ್ಪ ನಮ್ಮ ಅಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಮ್ಮ. ನಾನು ಯಾರು ಇದಕ್ಕೂ ಹೋಗಲ್ಲ. ನೋಡೋದ್ರಲ್ಲ ವೀಕ್ಷಕರೇ, ಇವತ್ತು ನನ್ನ ಮಗಳು ಅಲ್ಲೇ ತುಂಬ ಕಷ್ಟ ಕಣಮ್ಮ ಗಂಡನ ಮನೇಲಿ ಅಂತೇಳಿ ಫೋನ್ ಮಾಡವಳೆ. ಏನು ಮಾಡೋದು, ಅವಳು ಈ ಜಗಳ ಮಾಡಿಕೊಂಡು ತುಂಬ ಕಷ್ಟ ಅನುಭವಿಸ್ತಾ ಇದ್ದಾಳಂತೆ. ಫಸ್ಟಿಗೆ ಹೋದಾಗ ಮಾತ್ರ ಸ್ವಲ್ಪ ದಿನ ಚೆನ್ನಾಗಿದ್ಲು, ಇವಾಗ ಅಲ್ಲೇ ಅಮ್ಮ ಬೇಜಾರಾಗ್ತೈತೆ ಕಣಮ್ಮ, ಇಲ್ಲೆಲ್ಲ ತುಂಬ ಕಷ್ಟ, ನಾನು ಯಾಕಾದ್ರೂ ಮದುವೆ ಆದ್ನೋ ಅಂತ ಅನ್ನಿಸ್ತೈತೆ ಅಂತ ಹೇಳ್ತಾವಳೆ. ಏನು ಮಾಡೋದು, ಒಬ್ಬೊಬ್ರದ್ದು ನಂತರ ಜೀವನ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.